ಹತ್ಯಾರೋಪದಲ್ಲಿ ಈಗಾಗಲೇ ಜೈಲು ವಾಸ ಮಾಡುತ್ತಿರುವ ಜಗಜೀವನಪಾಳ್ಯದ ಹಾಗೂ ಇನ್ನಿತರ ವಾಸಿಗಳ ಸಂಬಂಧಿಕರ ಬೆಂಬಲಕ್ಕೆ ಪೊಲೀಸರು ನಿಲ್ಲದೆ ಕೂಡಲೇ ಅವರನ್ನು ಬೇರೆಡೆ ವಾಸವಿರಲು ಸೂಚಿಸಬೇಕು ಅಂತ ಜಗಜೀವನಪಾಳ್ಯದ ವಾಸಿಗಳು ಪೊಲೀಸರಿಗೆ ಮನವಿ ನೀಡುವ ಮೂಲಕ ಪ್ರತಿಭಟಿಸಿದರು. ತಾಲೂಕಿನ ಹಿರಿಯ ದಲಿತ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಎಂ ಶ್ರೀನಿವಾಸರನ್ನ ಕಳೆದ 5 ತಿಂಗಳ ಹಿಂದೆ ಜಗಜೀವನಪಾಳ್ಯದ ವಾಸಿ ವೇಣುಗೋಪಾಲ್ ಮತ್ತಿತರರು ಬರ್ಬರವಾಗಿ ಕೊಲೆ ಮಾಡಿದ್ರು. ಈ ಘಟನೆ ಹಿನ್ನೆಲೆ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಕೆಲವೇ ಗಂಟೆಗಳಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇನ್ನು ಪ್ರಕರಣ ಕುರಿತು ಪಾರದರ್ಶಕ ತನಿಖೆ ಹಾಗೂ ಮಂಪರು ಪರೀಕ್ಷೆಗೆ ಒಳಪಡಿಸಲು ಆಗ್ರಹಿಸಿ ಸಾಕಷ್ಟು ಬಾರಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಧರಣಿ ಮತ್ತು ಪ್ರತಿಭಟನೆ ಮಾಡಲಾದ ಪರಿಣಾಮ ರಾಜ್ಯ ಸರ್ಕಾರ ಶ್ರೀನಿವಾಸನ್ರ ಕೊಲೆ ಪ್ರಕರಣ ಸಿಐಡಿ ತನಿಖೆಗೆ ಒಪ್ಪಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಇದು ಈಗಿದ್ದಂತೆ ಕಳೆದ 2-3 ದಿನಗಳಿಂದ ಆರೋಪಿಗಳ ಸಂಬಂಧಿಕರು ತಾವು ವಾಸವಿರುವ ಜಗಜೀವನಪಾಳ್ಯಕ್ಕೆ ಹಿಂತಿರುಗಿ ಬಂದು ರಾತ್ರಿ ವೇಳೆ ಅಹಿತಕರ ಘಟನೆಗಳನ್ನು ಮಾಡಲು ಯತ್ನಿಸೋದು, ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಹೆದರಿಸೋದು, ಅವಾಚ್ಯ ಶಬ್ದ ಬಳಕೆ ಮಾಡೋದು ಹಾಗೂ ವಿಶೇಷವಾಗಿ ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ಹಿಂಬಾಲಿಸುವ ಕೃತ್ಯಗಳನ್ನು ಮಾಡ್ತಾ ನಮ್ಮ ನೆಮ್ಮದಿ ಕೆಡಿಸುತ್ತಿದ್ದಾರೆ. ಶ್ರೀನಿವಾಸರವರನ್ನ ಕಳೆದುಕೊಂಡು ಈಗಾಗಲೇ ದುಃಖ ತಪ್ತರಾಗಿರುವ ನಮಗೆ ಈ ರೀತಿ ಹಿಂಸೆ ಕೊಡೋದು ಸರಿಯಲ್ಲ. ಆದ್ದರಿಂದ ಪೊಲೀಸರು ಕೂಡಲೇ ಹತ್ಯಾರೋಪಿ ಸಂಬಂಧಿಕರನ್ನ ಇಲ್ಲಿಂದ ಬೇರೊಂದೆಡೆ ವಾಸಿಸಲು ಸೂಚಿಸಬೇಕು ಅಂತ ಮನವಿ ಮಾಡಿದ್ರು. ಮುಖ್ಯ ನಮಗೆ ರಕ್ಷಣೆ ಕೊಡಬೇಕು. ನಮ್ಮ ತಂದೆ ಸ್ಥಾನದಲ್ಲಿದ್ದರು. ಆ ಭಾಗದ ಜನಕ್ಕೆ ಒಬ್ಬ ದೇವರ ಸಮಾನವಾಗಿದ್ದರು ಅವರು. ಇವಾಗ ಅವರು ಇಲ್ಲದೇ ಇದ್ದು ನಮಗೆ ತುಂಬ ದುಃಖ ತಂದಿದೆ. ಯಾಕಂತಂದರೆ ಇವಾಗ ಇದು ಮೈನು ನಿಮಗೆ ಈ ಮುಖಾಂತರ ಯಾಕೆ ಹೇಳ್ತೀವಿ ಅಂತಂದರೆ, ಈಗ ಕೌನ್ಸರ್ಷನ್ನು ಮರಣ ಒಂದು 5 ತಿಂಗಳಾಗಿದೆ. ಇದುವರೆಗೂ ಅವರು ಮರಣ ಹೊಂದಿದ ಮೇಲೆ ಈ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳು 5 ತಿಂಗಳಿಂದ ಯಾರು ಮನೇಲಿ ಇರ್ತಾ ಇರಲಿಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರೇ ಮನೆಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಆರೋಪಿಗಳ ಸಂಬಂಧಿಕರು ಸಂಬಂಧಿಕರು ಅವ್ರ ತಂದೆ ತಾಯಿಯವರು. ಈಗ ನಾವು ಎಷ್ಟೋ ಸರಿ ಪೊಲೀಸ್ ಇಲಾಖೆಗೆ ಬಂದು ಮೆಮೊರಾಂಡಮ್ ಕೊಟ್ವಿ, ಈ ಥರ ನೀವು ಸೇರಿಸಬಾರ್ದು, ಸಮಸ್ಯೆ ಆಗ್ತದೆ, ನಾವು ಆ ಜಗಜೀವನಪಾಳ್ಯ ದಯನದ ಸಾಕ್ಷಿದಾರ ನಾವೇ ಆಗಿರೋದ್ರಿಂದ ನಮ್ಗೆ ಪ್ರಾಣ ಬೆದರಿಕೆ ಅಂತ ಎಷ್ಟೋ ಸರಿ ಬಂದು ಸ್ಟೇಷನ್ಗೆ ನಾವು ಮನವರಿಕೆ ಮಾಡ್ತಿದ್ದೀವಿ. ಅಲ್ಲಿ ಅವ್ರ ಮನೆಗಳ ಮುಂದೆ ರಜೆ ಮಾಡಿ ಸತ್ಯಾಗ್ರಹ ಮಾಡಿ ಅವರು ಸಹ ಯಾವುದೇ ರೀತಿ ಅವರು ಕ್ರಮ ತಗೊಳ್ತಾ ಇಲ್ಲ. ಈಗ ಮೊನ್ನೆ ನೋಡಿ, ಅಷ್ಟು ಮಾಡಿ ತಿಂಗಳಾದ್ಮೇಲೆ ಮತ್ತೆ ಅವ್ರಿಗೆ ಮನೆ ಬೀದಿಗೆ ಕೊಟ್ಟು ಅವ್ರ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಈಗ ನಿನ್ನೆ ಯಾರೋ ಬರ್ತಾರೆ, ಕಿಡಿಗೇಡಿಗೆ ಬರ್ತಾರೆ, ಮಾಸ್ಕ್ ಹಾಕ್ಕೊಳ್ತಾರೆ, ಎಣ್ಣೆ ಹೊಡಿತಾರೆ, ರೋಡ್ಗಳಲ್ಲಿ ಬೈಕ್ ಬಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ರಾತ್ರಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. 40 ವರ್ಷದ ಇತಿಹಾಸದಲ್ಲಿ ಕೌನ್ಸಿಲರ್ ಸೀನನ್ ಇರೋವರೆಗೂ ಪೊಲೀಸ್ ಸ್ಟೇಷನ್ ಮೆತ್ತಲ್ಲಿ ನಾವು ಜಗಜೀವನಪಾಳ್ಯ ದಯಾನಂದ ರಸ್ತೆಯವರು ಯಾರೇ ಸಹ ಹತ್ತಿಲ್ಲ. ಒಬ್ಬ ಪ್ರಭಾವಿ ದಲಿತ ಮುಖಂಡನಾಗಿ ನಮ್ಮ ರಕ್ಷಣೆಯಿಂದ ನಮ್ಮ ದೇವರ ಸಮಾನವಾಗಿ ಅವರು ನಮಗೆ ರಕ್ಷಣೆ ಇದ್ದರು. ಇವಾಗ ಅವ್ರು ಇಲ್ದಿದ್ದಕ್ಕೆ ತುಂಬ ನಮಗೆ ಇದಾಗಿದೆ. ಎರಡನೇದೇನಂತಂದರೆ, ಈಗ ನಾವು ಕಂಪ್ಲೇಂಟ್ದಾಗಲಿಂದ ಸಾಕ್ಷಿಗಳ ಎಲ್ಲ ಜಗಜೀವನಪಾಳ್ಯ ದಯಾನಂದ ಇರೋದ್ರಿಂದ ನಮ್ಮ ಹಿಂಬಾಲಿಸೋದಾಗಲಿ, ನಾವೆಲ್ಲ ಹೋಗಿದ್ದು ಹಿಂಬಾಲಿಸೋದು, ಹಂಗೆ ಹಿಂಗೆ ಅಂತ ಹೇಳೋದು, ಅಕ್ರಮಲ್ಲೆಲ್ಲ ಮಾತಾಡೋದು, ಈಗ ಅವ್ರ ಮನೆಗಳಿಗೆ ಬರೋದು ಎಲ್ಲ ನಮಗೆಲ್ಲ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಜಾಸ್ತಿ ತೊಂದರೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನೇರವಾಗಿ ಆರೋಪಿಗಳು ಯಾರು ಪೇರೆಂಟ್ಸ್ ಇರ್ತಾರೋ, ಆರೋಪಿಗಳಿರ್ತಾರೋ, ನಮಗೇನೋ ಈ ವಿಟ್ನೆಸ್ ಆಗಿರೋದ್ರಿಂದ ಕಂಪ್ಲೇಂಟ್ ದಾಡ್ ಆಗಿರೋ ನಮಗೇನೋ ಸಮಸ್ಯೆ ಆಗಿರೋ ಮೈನ್ ಜವಾಬ್ದಾರಿ ಅವರೇ ಆಗಿರ್ತಾರೆ. ಅದೇ ರೀತಿ ಸೀನಣ್ಣ ಅವ್ರಿಗೆ ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ, ಎಲ್ಲ ದಲಿತ ಮುಖಂಡರು ಪ್ರಭಾವ ಆಗಿ ನಿಮಗೆಲ್ಲ ಗೊತ್ತಿರೋ ವಿಚಾರಣೆ, ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಈ ಪ್ರಕರಣದಲ್ಲಿ ಆ ಭಾಗದ ಜನಕ್ಕೆ ಜಗಜೀವನಪಾಳ್ಯ ದಯಾನಂದ ರಸ್ತೆಗೆ ಯಾರಿಗೆ ಸಣ್ಣ ಒಂದು ಗಾಯ ಆದ್ರೂ, ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಈ ಆರೋಪಿಗಳು ಮತ್ತು ಇವರ ತಂದೆ ತಾಯಿಗಳೇ ನೇರ ಹೊಣೆ ಹೊರ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ.